ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರೋಲಿಂಗ್ ಮೀಡಿಯಾಹೌಸ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಯಾವುದು ಅಂತಂದ್ರೆ ಫುಡ್ ರಿಲೇಟೆಡ್ ವಿಡಿಯೋ, ಹಿರಳೆಕಾಯಿ ಚಿತ್ರಾನ್ನ. ಇದು ತುಂಬಾ ಹೆಲ್ತಿ ಫುಡ್ ಅಂತಾನೆ ಹೇಳ್ಬೋದು. ಮತ್ತೆ ವಿತಿನ್ 10-15 ಮಿನಿಟ್ಸ್ ನಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ಬಹುದು. ವಿಡಿಯೋ ನೋಡೋದಕ್ಕೆ ಮೊದಲೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಬೇಕಾಗಿರೋ ಪದಾರ್ಥಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಅರ್ಧ ಕೆಜಿ ರೈಸನ್ನ ಉದುರುದುರಾಗಿ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಳ್ಳಿ. 3-4 ಜನ ತಿನ್ನಬಹುದು. ಒಂದು ಹಿರಳೆಕಾಯಿನ ತೆಗೆದುಕೊಂಡು ಅದನ್ನ ರಸವನ್ನು ಒಂದು ಬೌಲ್ನಲ್ಲಿ ಹಾಕಿಟ್ಕೊಳ್ಳಿ. ಅರ್ಧ ಸ್ಪೂನು ಸಾಸಿವೆ, 4 ಟೀ ಸ್ಪೂನು ಕಡಲೆಬೀಜ, 2-3 ಸ್ಪೂನು ಕಡಲೆಬೇಳೆ, 2-3 ಸ್ಪೂನು ಉದ್ದಿನ ಬೇಳೆ, 1 ಚಿಟಿಕೆ ಹಿಂಗು, ಎಂಟಿ ರಿಂಗನ್ನ ಬಳಸಿ, 1 ಸ್ಪೂನು ಜೀರಿಗೆ, 4-5 ಮೆಣಸಿನಕಾಯಿನ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಳ್ಳಿ. 1 ಬೌಲು ಕಾಯಿ ತುರಿ, 3 ಸ್ಪೂನ್ ಎಣ್ಣೆ, 3 ಸ್ಪೂನು GRB ತುಪ್ಪವನ್ನು ಬಳಸಿ. 2-3 ಎಸಳು ಕರಿಬೇವು, ಕೊತ್ತಂಬರಿ ಸೊಪ್ಪು 1 ಬೌಲು, ಅರ್ಧ ಸ್ಪೂನು MTR ಅರಿಶಿನ ಪುಡಿ, ಎಲ್ಲವನ್ನು ಒಂದು ಕಡೆ ರೆಡಿ ಇಟ್ಕೊಳ್ಳಿ. ಈಗ ಮಾಡುವ ವಿಧಾನವನ್ನ ಹೇಳ್ಕೊಡ್ತೀನಿ, ಹಾಗೆ ನೋಡ್ಕೊಳ್ಳಿ. ಒಂದು ಬಾಣಲಿಯನ್ನ ಲೋ ಫ್ಲೇಮ್ನಲ್ಲಿ ಸ್ಟವ್ ಮೇಲೆ ಇಟ್ಟು, ಆಗಲೇ ಹೇಳಿದಾಗೆ ಎಣ್ಣೆ ಮತ್ತು ತುಪ್ಪವನ್ನು 3 ಸ್ಪೂನನ್ನು ಬಳಸಿ ಲೋ ಫ್ಲೇಮ್ನಲ್ಲಿ ನಿಧಾನಕ್ಕೆ ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರ ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಕಟ್ ಮಾಡ್ಕೊಂಡಿರುವಂತಹ ಮೆಣಸಿನಕಾಯನ್ನು ಸೇರಿಸಿ ಅದು ಸಹ ಚೆನ್ನಾಗಿ ಫ್ರೈ ಆಗಲಿ. ಜೊತೆಗೆ ಕರಿಬೇವನ್ನು ಹಾಕೊಳ್ಳಿ. ಎಲ್ಲವನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಅರಿಶಿನ ಪುಡಿ ಆ್ಯಡ್ ಮಾಡಿ ಹಿರಳೆಕಾಯಿ ರಸವನ್ನು ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಿಂಗು ಇದಾದಮೇಲೆ ಸೇರಿಸ್ಕೊಂಡು ಕಾಯಿ ತುರಿಯನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉದುರುದುರಾಗಿರುವಂತಹ ರೈಸ್ಗೆ ಈ ಒಂದು ಹಿರಳೆಕಾಯಿ ಚಿತ್ರಾನ್ನದ ಗೊಜ್ಜನ್ನು ಹಾಕಿ ಈಗ ನಿಮಗೆ ಹಿರಳೆಕಾಯಿ ಚಿತ್ರಾನ್ನ ತಿನ್ನೋದಕ್ಕೆ ರೆಡಿಯಾಗಿದೆ. ಟೇಸ್ಟ್ ನೋಡಿ, ಬೇಕಾದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮರೀದೆ ಯಾರ್ಯಾರಿಗೆ ಈ ಹಿರಳೆಕಾಯಿ ಚಿತ್ರಾನ್ನ ಇಷ್ಟ ಆಗುತ್ತೋ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.